ಹೇಳಿ ಹುಡುಗಿ. ಪಂಟ ಎಲ್ಲಿದ್ಯೋ? ಅರ್ಧ ಹತ್ರ ಇದೀನಿ. ಬಂದೆ, ವೇಟ್ ಮಾಡು. ಬೇಗ ಬಾ. ಲೋ ಪಂಟ, ನನಗೆ ಇವಾಗ ಅರ್ಜೆಂಟ್ 25,000 ಹಣ ಬೇಕೇ ಬೇಕು. ಯಾಕೆ ಏನು ಅಂತೆಲ್ಲ ಕೇಳ್ಬೇಡ, ಆಮೇಲೆ ನಾನೇ ಹೇಳ್ತೀನಿ. ಈ ಸರಿ ಗಣೇಶ್ ಹಬ್ಬನ ಕಲೆಕ್ಷನ್ ಡಲ್ಲು. ಸರಿ ನೋಡ್ತೀನಿ, ವೇಟ್ ಮಾಡು. ನೋಡ್ತೀನಿ ಗೀಡ್ತೀನಿ ಅನ್ನೋದೆಲ್ಲ ಆಗಲ್ಲ, ಆಗ್ಲೇಬೇಕಷ್ಟೇ. ಬೇಗ ಕಾಲ್ ಮಾಡು. ಕಾಲ್ ಮಾಡೇ ಮಾಡ್ತೀನಿ, ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ಲೋ ಬಂಟ, ಸ್ವಲ್ಪ ಪ್ರಾಬ್ಲಮ್ ನಲ್ಲಿ ಇದ್ದೀನಿ, ನಿನ್ ಕೈಲಿ ಸಹಾಯ ಆಗುತ್ತಾ? ಏನ್ ಸಹಾಯ? 25,000 ಹಣ ಇವಾಗ್ಲೇ ನಿನ್ ಕೈಲಿ ಕೊಡೋಕ್ಕಾಗುತ್ತೋ ಇಲ್ವೋ ಹೇಳು. ಆಗುತ್ತೆ ಕಣೆ, ನೀನ್ ಆ ಪಂಟನ್ ಸವಾಸ ಬಿಟ್ರೆ. ನನಗೆ ಪಂಟಾನೂ ಬೇಕು ಬಂಟಾನೂ ಬೇಕು. ತಲೆನೋವು ಯಾಕೆ ನಿನ್ಗೆ? ಇಷ್ಟ ಇಲ್ಲ ಅಂದ್ರೆ ನಿನ್ ತಲೆಯಿಂದ ಅವನ್ನ ಬಿಟ್ಬಿಡು. ಹೋಗ್ಯಲ್ಲೇ, ನನ್ಗೆ ಗೊತ್ತಾ ಅವ್ನ್ ಸವಾಸ ಬಿಡ್ಸೋದು. ಎಕ್ಸ್ಕ್ಯೂಸ್ ಮೀ. ಎಸ್, ಕಮ್ ಇನ್ ಪ್ಲೀಸ್. ಮೇಡಮ್, ಕಾರ್ಪೊರೇಟರ್ನ ಮೀಟ್ ಮಾಡಬೇಕಿತ್ತು. ಬರೋದ್ ಲೇಟ್ ಆಗುತ್ತೆ. ಏನ್ ಪ್ರಾಬ್ಲಮ್ ಹೇಳಿ, ನಾನು ತಿಳಿಸ್ತೀನಿ. ಏನಿಲ್ಲ ಮೇಡಮ್, ಸ್ವಲ್ಪ ಕಷ್ಟದಲ್ಲಿದ್ದೀನಿ. 25,000 ಹಣ ಬೇಕಿತ್ತು. ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಫೋನ್ ಮಾಡಿ ತಿಳಿಸ್ತೀನಿ. ಮೇಡಮ್ ಮಾತಾಡಿದ್ರಾ? ಮಾತಾಡ್ದೆ. ಅವ್ರು ಬರೋದ್ ಲೇಟ್ ಆಗುತ್ತಂತೆ. ನೈಟ್ 10 ಗಂಟೆಗೆ ಬರಕ್ ಹೇಳ್ತಿದ್ದಾರೆ. ಬರಕ್ಕಾಗುತ್ತಾ ಇಲ್ವಾ ಹೇಳಿ. ಆಗಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮ್ ಫೋನ್ ನಂಬರ್ ಕೊಡಿ, ಇನ್ ಕೇಸ್ ಅವ್ರು ಬೇಗ ಬಂದ್ರೆ ಕಾಲ್ ಮಾಡ್ತೀನಿ. 9535636396. ಲೋ ಪಂಟ, 50,000 ನೀನೇ ಅರೇಂಜ್ ಮಾಡು, ನನ್ನ ಕೈಲಿ ಆಗ್ತಿಲ್ಲ. ಸರಿ, ಟ್ರೈ ಮಾಡ್ತೀನಿ ರೇ. ಹಲೋ, ನಾನಣ್ಣ ಪಂಟ. ಏನು ವಿಷಯ ಪಂಟ? ಸ್ವಲ್ಪ ಹಣ ಬೇಕಣ್ಣ. ಎಷ್ಟು ಬೇಕು? 50,000 ಅಣ್ಣ. ಅಮೌಂಟ್ ಇವಾಗ ಸದ್ಯಕ್ಕಿಲ್ಲ ಪಂಟ. ಎಲೆಕ್ಷನ್ಗೆ ಸಾಲ ಮಾಡಿರೋ ಅಮೌಂಟ್ಗೆ ಇನ್ನು ಬಡ್ಡಿನೇ ಕಟ್ಟಿಲ್ಲ. ಇದೊಂದ್ಸರಿ ನೋಡೋಣ. ಬಿಲ್ಡರ್ ಕಡೆಯಿಂದ ಅಮೌಂಟ್ ಬರ್ಬೇಕು. ಅಲ್ಲಿ ಹೋಗಿ ನಾನು ಕಳಿಸ್ದೆ ಅಂತ ಹೇಳು. ಸರಿ ಅಣ್ಣ. ಅಣ್ಣ ನಮಸ್ತೆ. ಬಂಟ ಅಣ್ಣ. ಕಾಲ್ ಮಾಡಿ. ಹಣ ಏನು ಇಲ್ಲ ಅಣ್ಣ, ಊರೊಬ್ಬಕ್ಕೆ ಹುಡುಗ ನೋಡ್ಕೊಳಕ್ಕೆ 25,000 ಹಣ ಬೇಕಾಗಿತ್ತು. ನಿಮ್ ಊರ ಹತ್ರ ಇರೋ ಅಪಾರ್ಟ್ಮೆಂಟ್ ಬಿಲ್ಡರ್ ಗಂಚಲಿ ಮಾಡ್ತಾವನೆ. ಏನ್ ಮಾಡ್ದಣ್ಣ? ಏನು ಇಲ್ಲ, ಒಂದು ಫ್ಲಾಟ್ಗೆ 1,000 ರೂಪೀಸ್ ಕೇಳ್ದಕ್ಕೆ ನಿಮ್ಗೆ ಇವಾಗ ಪವರ್ ಹೋಗಿದೆ, ನಿಮ್ಗೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾನೆ. ಅಣ್ಣ ನೀವೇನು ವರಿ ಮಾಡ್ಕೊಂಬೇಡ ಅಣ್ಣ, ನಾನ್ ನೋಡ್ಕೊಂತೀನಿ. 2 ದಿನ ಆದ್ಮೇಲೆ ಬಂದು ಅಮೌಂಟ್ ಇಸ್ಕೋ. ಓಕೆ ಅಣ್ಣ. ಅಣ್ಣ ನಮಸ್ತೆ. ಬಾಬಾ ಅಂತ ಜಸ್ಟ್ ಅಣ್ಣ ಹತ್ರ ಮಾತಾಡಿದೆ. ಇದನ್ನ ನಿಮ್ಮ ಅಣ್ಣಗೆ ಕೊಡು, ನನಗೆ 50,000 ರೂಪಾಯಿ ನಾನು 2 ದಿನದಲ್ಲಿ ಕೊಡ್ತೀನಿ. 1 ನಿಮಿಷ, ನೀನು ನಾಳೆಯಿಂದ ವರ್ಕ್ ಶುರು ಮಾಡು, ಡಿಲೇ ಮಾಡಬೇಡ. 2 ವರ್ಷ ಪ್ರಾಜೆಕ್ಟ್ ಡಾಕ್ಯುಮೆಂಟ್ ಮಾಡಿ ನಾಳೆ ಸ್ಟಾರ್ಟ್ ಮಾಡ್ತೀನಿ. ಜಾಗ ತೋರಿಸು. 1 ಲೋಡ್ ಮಣ್ಣು ಡಂಪಿಂಗ್ಗೆ 400 ರೂಪಾಯಿ ಇಸ್ಕೊ. ಏಯ್ ಯಾಂಡಾಳಿ ನನ್ನ ಮಗನೇ, ಎಲ್ಲಿಂದ ಬದ್ದು ಇಲ್ಲಿ ಕೊಬ್ಬೀಳ್ತೀಯ? ಕೊಯ್ದಾಕ್ಬಿಡ್ತೀನಿ ನನ್ನ ಮಗನೇ. ಅಣ್ಣನ್ ನೀನು ಮಾಜಿ ಪವರ್ ಇಲ್ಲ ಅಂದ್ಮೇಲೆ. ಸಾರಿ ಅಣ್ಣ, ಇದೆಲ್ಲ ಮೋದಿ ಎಫೆಕ್ಟ್. ಬಿಸ್ನೆಸ್ ಫುಲ್ ಡಲ್ಲು. ಸರಿ, ನೀನ್ ಜಾಗ ತೋರಿಸು. 1 ಲೋಡ್ ಟಿಪ್ಪರ್ ಮಣ್ಣು ಡಂಪಿಂಗ್ಗೆ 300 ರೂಪಾಯಿ ಇಸ್ಕೊ. ಸರಿ, ಓಕೆ. ಅಣ್ಣ ನಿಮ್ ಜಾಗಕ್ಕೆ ಮಣ್ಣು ಹೊಡ್ಸ್ಲಾ? ಫೋನ್ ಮಾಡಿದ
1 ಎಕರೆಗೆ 1 ಲಕ್ಷ ಕೇಳಿದೆ, 50,000 ಕೊಡ್ತೀನಿ ಅಂದ. ನಾನು ಆಗಲ್ಲ ಅಂದೆ. ಅಣ್ಣ ನಾನು ಒಂದು ಕೊಡ್ತೀನಿ. ಆದ್ರೆ ಒಡಸು 3 ಫೀಟ್ ಸಾಕು ಹೈಟು. ಹಲೋ, ಯಾರು? ನಾನಣ್ಣ ಬಂಟ. ನಿಮ್ಮ ಇಟ್ಕೆ ಫ್ಯಾಕ್ಟ್ರಿಗೆ ಮಣ್ಣು ಬೇಕಂತ ಹೇಳಿದ್ರಲ್ಲ, ಇವತ್ತು ಕಳಿಸ್ಕೊಳ್ಳಾ? 1 ಲೋಡ್ಗೆ 200 ರೂಪಾಯಿ ಕೊಡೋದು. ಸರಿ ಅಣ್ಣ, ಕಳಿಸ್ಕೊಡ್ತೀನಿ. ಬೇಗ ಆಗ್ಬಿಟ್ಬಾರಲ್ಲ. ನಮ್ಮ ಗಾಡಿನ ಸ್ವಲ್ಪ ನೋಡ್ಕೋ, ನಾನು ನಿನ್ ಕಮಿಷನ್ ಕೊಡ್ತೀನಿ. ಇಟ್ಕೆ ಫ್ಯಾಕ್ಟ್ರಿ ಮಣ್ಣು ಸಾಕಾದ್ರೆ ಡೈರೆಕ್ಟ್ ಪಂಟಿಂಗ್ ತಾಕ ಕಳಿಸು, ಅವ್ನು ಗೊತ್ತಾಗಬಾರ್ದು. ಓಕೆ ಅಣ್ಣ. ನಾವು ಹೇಳಿದ್ದೊಂದು, ಇವ್ರು ಮಾಡಿರೋದು ಇನ್ನೊಂದು. ನಮ್ ಜಮೀನ್ ಕಾಣ್ತಾ ಇಲ್ಲ, ಎಲ್ಲೋಯ್ತು ಈ ನನ್ ಮಕ್ಳು? ನಮ್ ಜಮೀನ್ ಮುಚ್ಚಾಕಕ್ಕೆ ಇವ್ರಿಗೆ ಯಾರು ಹೇಳಿದ್ದು? ನೀವು ಬಿಲ್ಡರ್ಗೆ ಜಿಪೇ ಮಾಡ್ಕೊಟ್ಟಿದ್ದೀರಲ್ಲ, ಯಾರು ಹೇಳಿರ್ಬೇಕು? ಜಿಪೇ ಪವರ್ ಇನ್ನೂ ಕೊಟ್ಟಿಲ್ಲ, ಇಪ್ಪತ್ತಾರವಾದ ಒಕ್ಕಿಲ್ಲ. ಬಂಟ ಬಾಬು ಹೇಳಿರೋದು 3 ಅಡಿ, ನೀರು ಹೊಡ್ಸಿರೋದು 10 ಅಡಿ. ನಮ್ ಜಮೀನ್ ಮುಚ್ಚಾಕವ್ರೆ ಯಾರು ಹೇಳಿದ್ದು? ಅಣ್ಣ ನಾ ಹೇಳಿದ್ 3 ಅಡಿ ಹೊಡೆಯಕ್ಕಣ. ಬಂದ್ ನೋಡು ಎಷ್ಟು ಅಡಿ ಹೊಡ್ಸವ್ರೆ ಅಂತ. ಸರಿ ಅಣ್ಣ, ರೈಟ್ ವಿಚಾರಿಸ್ತೀನಿ. ನಿನ್ ಭೀಮ್ ಅಕೌಂಟ್ಗೆ ಅವಸರ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೀನಿ, ಚೆಕ್ ಮಾಡು. ಓಕೆ, ಕಳ್ಸು. ಅಡೋತ್ರ ಬಾ, ಅಮೌಂಟ್ ಇಸ್ಕೋ ಬಾ. ಬಂದೆ. ಪಿನ್ ನಂಬರ್ 3732, 25,000 ರೂಪಾಯಿ ತಗೋ. ಹೇಳು, ಏನ್ ಫೋನ್ ಮಾಡಿದ್ದು? ನೀನ್ ಹೇಳ್ದಂಗೆ ಮಾಡಕ್ಕಾಗಿಲ್ಲ ಅವತ್ತು, ಆದ್ರೆ ಸುಳ್ಳು ಹೇಳಿ ನಾನ್ ರಿಟರ್ನ್ ಕಳಿಸ್ದೆ. ಎಲ್ಲಿ ಅಮೌಂಟ್ ಇನ್ನೂ ಬಂದಿಲ್ಲ. ನನ್ ಕೈಲಾಗಲ್ಲ, ಫೋನ್ ಇಡು. ಆಗಲ್ವಾ? ಸರಿ ಬಿಡು, ನನ್ಗ್ ಗೊತ್ತೇನ್ ಮಾಡ್ಬೇಕು ಅಂತ. ಯಾರು? ಹಲೋ, ನಾನ್ ಕಾರ್ಪೊರೇಟ್ ಅಸಿಸ್ಟೆಂಟ್ ಮಾತಾಡ್ತಿರೋದು. ಅವತ್ತು ಸೈಡ್ಗೆ ಹೋಗಿ ಕಾಲ್ ಮಾಡ್ದೆ, ಜ್ಞಾಪಕ ಇದೆಯಾ? ಹ್ಮ್. ಹಲೋ, ಹೇಳು ಅಸಿಸ್ಟೆಂಟ್. ಲೋ ಬಂಟ, ನಿಮ್ ಏರಿಯಾ ಹುಡ್ಗೆ ಸಹಾಯ ಬೇಕು ಅಂತ ಬಂದವಳೆ. ಒಂದೆರಡು ಮಾಡು, ಆಮೇಲೆ ನಾನ್ ನೋಡ್ಕೊಂತೀನಿ. ಏನಿಲ್ಲ, ಅವಳ ಎಲ್ಪ್ಗೆ ನನ್ನ ಹತ್ರನೇ ಬರ್ಬೇಕು, ಮತ್ತೆ ಆ ಪಟ್ಟಿ ಸಾಹಸ ಬಿಡ್ಬೇಕು. ನೀನ್ ಈ ರೀತಿ ಮಾಡು. 10 ಗಂಟೆ ಬರಕ್ ಕೇಳಿ ಅವಳ ಮೇಲೆ ಕತೆ ಕಟ್ಟು. ಆಮೇಲೆ ವಿಧಿ ಇಲ್ಲ, ಅವಳು ನನ್ನೇ ಮದುವೆ ಆಗ್ಬೇಕು. ದ್ರೋಹಿ, ನಿನ್ ಸವಾಸ ಸಾಕು. ತಗೋ ನಿನ್ ATM. ಯಾರಿಗ್ ಬೇಕು? ತಗೊಳ, ATM ತಗೊಳ. ಯಾರಮ್ಮ? ಅಣ್ಣ, ನಾನು ಮನೋಜ್ ಫ್ರೆಂಡು. ಮನೋಜ್ ಫೋನ್ಗೆ ಟ್ರೈ ಮಾಡ್ದೆ, ಸ್ವಿಚ್ ಆಫ್ ಬಂತು. ಅದಕ್ಕೆ ಡೈರೆಕ್ಟ್ ನಾನೇ ಹಣ ತಂದೆ. ಇಲ್ಲಮ್ಮ, ಅವನು ಇಲ್ಲ. ಬಡವನ ದೇವರು ಕಂಡ್ಬಿಟ್ಟು ನೋಡಿಲ್ಲಮ್ಮ. ಇನ್ಶೂರೆನ್ಸ್ ಇದ್ದಿದ್ರೆ ಬದುಕೊಂತಿದ್ನಮ್ಮ. ಅವತ್ತು ಹೇಳಿದ್ದೆ. ನಮ್ ಪ್ರೀತಿ ಉಳಿತದ? ಹಾಗೆಲ್ಲ ಮಾತನಾಡಬೇಡಿ. ನಾನು ಅಮೌಂಟ್ ಹಾಸ್ಪಿಟಲ್ ಕಟ್ತೀನಿ, ನಿನ್ನ ಉಳಿಸ್ಕೋತೀನಿ. ನಾನು ಉಳಿಲಿಲ್ಲ ಅಂದ್ರೆ ಬೇರೆಯವ್ರನ್ನ ಮದುವೆಯಾಗಿ ಸುಖವಾಗಿ ಇರ್ತೀನಿ ಅಂತ ನನ್ನ ಭಾಷೆ ಕೊಡು. ನನ್ನ ಮನಸ್ಸು ನೋಯಿಸ್ಬೇಡ ಪ್ಲೀಸ್. ಸರಿ, ಅವತ್ತು ಹೇಳಿದ್ದೆ ನಮ್ ಪ್ರೀತಿ ಉಳಿಸ್ಕೋತೀನಿ ಅಂತ, ಆದ್ರೆ ಆಗ್ಲಿಲ್ಲ.
ಹೋಗ್ತೀನಿ ಅಣ್ಣ. ಪಂಟ, ನಾನ್ ನಿನ್ ಮದ್ವೆ ಆಗ್ತೀನಿ. ಓಕೆ, ನಾನು ರೆಡಿ. ಯಾರು ಅಷ್ಟೊಂದು ಮಣ್ಣು ದಬ್ಬಿರೋದು? ನನಗ್ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಗೊತ್ತು? ನಂಗೆ ಗೊತ್ತಾ? ಬಂಡಿನ ಕಿರಿಕ್ ಜಾಸ್ತಿ ಇದೆ, ಹುಡ್ರನ್ ಕಳ್ಸ್ಕೊಡೋಣ. ಆಯ್ತಣ್ಣ. ಯಾರು ನೀವು? ಯಾರು ನೀವು? ಯಾರನ್ನು ಗೊತ್ತಾ ನೀವು? ಯಾರ ನೀವು? ಯಾರು ನೀವು? ಅಣ್ಣ ಅಣ್ಣ ಬಿಡ್ಬಿಡಿ ಅಣ್ಣ, ಅಣ್ಣ ಬಿಡ್ಬಿಡಿ ಅಣ್ಣ, ಅಣ್ಣ ನನ್ ಬಿಡ್ಬಿಡಿ ಅಣ್ಣ. ನನ್ ಮಗನೇ ಇವತ್ತೇ ಲಾಸ್ಟ್, ಇನ್ನೊಂದ್ಸಲ ಇಟ್ಕೊಂಡಿದ್ಯಾ ಅಂದ್ರೆ ಉಳಿಯಲ್ಲ ನೀನು. ಹೋಗ ಹೋಗ ನಗೆ, ಹೋಗ 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 ಹೋಗ, ನಡಿಯ ನಡಿಯ ನಡಿಯ. ನಡಿಯ, ಬರ, ನಡಿ ಹೋಗ, ಹೋಗ ಹೋಗ ಹೋಗ, ಬರ ಬರ. ಇವಾಗ ಸುಮ್ನೆ ಇರ್ರೋ. ಜಗಳ ಬೇಡ, ಒಂದೇ ಊರವರಾಗಿ ನಿಮ್ಗೆ ಇವೆಲ್ಲ ಬೇಕಾ? ಏ ಪಂಟ, ಮದ್ವೆ ಆಗ್ತಾ ಇದೀಯಾ? ನಿನ್ಗುಟ್ಟೋ ಮಗುಗೆ ನಿನ್ಗೆ ಇವಾಗ ಇರೋ ಮೈಂಡೇ ಬಂದ್ಬಿಟ್ಟದು. ಫಸ್ಟ್ ನಿನ್ ಮೈಂಡ್ ಚೇಂಜ್ ಮಾಡ್ಕೋ. ಪಂಟ, ನಿಮ್ ಮನೆಯಲ್ಲಿ, ನಿಮ್ ಗ್ಯಾಂಗ್ ಮನೆಯಲ್ಲಿ ಒಂದು ಊಟ ತಿನ್ನೋಕೋ ಪರದಾಟ, ನಿಮ್ಗೆ ಇವೆಲ್ಲ ಬೇಕಾ? ಹೋಗ್ರೋ, ಫಸ್ಟ್ ನಿಮ್ ತಂದೆ ತಾಯಿ ನೋಡ್ಕೊಳ್ರೋ. ಸರಿದಾರಿ ನಡೀರೋ, ಹೋಗ್ರೋ ಹೋಗ್ರೋ. ಅಣ್ಣ, ನಾನು ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಹತ್ರ. ಒಂದ್ ನಿಮಿಷ. ನಾನಪ್ಪ ಕಿರಣ್ ಮಾತಾಡೋದು. ಏನಿನ್ ಸಮಾಚಾರ? ನಿಮ್ ಗಂಡ್ಮಗು ಆಗಿಲ್ಲ ಅಂತ ನೀನು ಇನ್ನೊಂದು ಮದುವೆ ಆಗಿಕೊಟ್ಟಿದ್ಯಂತೆ. ನಿಮ್ ಗಂಡ್ಮಗು ಆಗದೆ ಇರೋ ಕಾರಣ ನಿಮ್ ಹೆಂಡತಿ ಅಲ್ಲ, ಕಾರಣ ನೀನ್ ಮಾಡೋ ಜಿಪ್ನುಂತನ. ನಾನು ಹೇಳೋದು ಅರ್ಥ ಮಾಡ್ಕೊ. ಸಾಕಾಯಿಟ್ 3 ದಿನ ಆದ್ಮೇಲೆ ಮೊಟ್ಟೆ ಕೂರ್ಸಿದ್ರೆ ಹುಟ್ಟೋ ಮರಿ ಕೋಳಿ ಮರಿ, ಸಾಕಾಯಿಟ್ 3 ದಿನ ಒಳಗೆ ಮೊಟ್ಟೆ ಕೂರ್ಸಿದ್ರೆ ಹುಟ್ಟೋ ಮರಿ ಹುಂಜ ಮರಿ.
ಓಕೆ, ಫೋನ್ ಇಡು. ಕಲಿಯುಗ, ಏನು ಮಾಡಕ್ಕಾಗಲ್ಲ. ಏನ್ ಸಮಾಚಾರ? ಏನಿಲ್ಲ, ಅವ್ನ್ ಡೌಟ್ ನಂಗೆ. ಇವಾಗಿನ ಮೈಂಡ್ ಮುಂದೆ ಹುಟ್ಟ ಮಗು ಬರುತ್ತಣ್ಣ. ನಿಮ್ ಮಗು ತಲೆ ಉಡ್ಸುವಾಗ ನಿನ್ ತಲೆ ಪ್ಯೂರ್ ಇದ್ರೆ ಪ್ಯೂರು, ಇಂಪ್ಯೂರ್ ಇದ್ರೆ ಇಂಪ್ಯೂರು. ಹೋಗು, ಫಸ್ಟ್ ನಿನ್ ಕೆಟ್ಟಾರ್ಸ್ನೆಲ್ಲ ಕಿತ್ತಾಕು. ಅಣ್ಣ, ನಾನು ಹುಟ್ಟು ಮಗುಗಾದ್ರೂ ಚೇಂಜ್ ಆಗ್ತದೆ. ಬಂಡೆ ಸ್ವಲ್ಪ ಬುದ್ಧಿ ಅಲ್ಲ ಅಣ್ಣ, ಕಿರಿಕ್ ಮಾಡ್ತಾನೆ. ಓಕೆ, ಹೇಳ್ತೀನಿ. ಇಲ್ಲಿ ನೋಡೋ, ಇಂಥವ್ರು ಸಪೋರ್ಟ್ ಮಾಡ್ರೋ. ನಿಮ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇವಾಗ್ಲೇ ಈ ತರ ಕೆಲಸ ಮಾಡ್ತಾವ್ರೆ. ನೀವೇನಾದ್ರೂ ಅವ್ರನ್ನ ಗೆಲ್ಸ್ಕೊಂಡ್ಬಿಟ್ರೆ ಇನ್ಯಾವ ರೀತಿ ಕೆಲಸ ಮಾಡ್ಬೋದು? ಕೆಲ ವ್ಯಕ್ತಿಗಳು ಕೇಕ್ ಕಟ್ ಮಾಡಿಸಿರೋದನ್ನ ಫೇಸ್ಬುಕ್ ಅಲ್ಲಿ ಕಂಡು ಫೋರ್ಸ್ ಕೊಡ್ತಾರೆ. ಪುಣ್ಯಾತ್ಮ ಖುದ್ದಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ಬೇರೆ ಎಲ್ಲರ ತರ ಅಲ್ಲ. ನೀನ್ ಅಲ್ಲಿ ಹೋಗಿ ನಾನ್ ಸಹಾಯ ಮಾಡ್ಲಾ ಅಂತ ಕೇಳು. ಅಣ್ಣ, ನಾನ್ ಸಹಾಯ ಮಾಡ್ಲಾ? ಇವಾಗಿನಿಂದ ನಾನ್ ನಿಮ್ ಬೆಂಬಲಿಗರು. ನೀವು ಟೈಮ್ ವೇಸ್ಟ್ ಮಾಡೋದು ಬೇಡ, ಸರಿಯಾಗಿ ನಿಮ್ ತಂದೆ ತಾಯಿಗಳನ್ನ ನೋಡ್ಕೊಳ್ರಿ ಸಾಕು. ನಮಗೆ ಅಂತ ಸರ್ಕಾರದಿಂದ ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ, ಅವ್ರ ಹತ್ರ ಕೆಲಸ ತಗೊಳ್ತೀನಿ. ತಿಂಗಳ ಸಂಬಳ ತಗೊಳ್ತಾ ಇದಾರೆ. ನಿಮ್ ಕೆಲಸ ನೋಡ್ಕೊಳ್ರ ಸಾಕು. ಬಾ ಬಂಟ, ಇಲ್ಲಿ ನಿಮ್ಗೆ ಒಂದು ಊಟ ತಿನ್ನೋಕು ಪರದಾಟ ಅಂತ ಸಹಾಯ ಮಾಡ್ತಾವ್ರೆ. ನೀ ಏನ್ ಕಿತ್ತವಾಗ್ತಾ ಇದೀಯಾ? ಜನರಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸಕ್ ತಾಕತ್ತಿದೆ, ಅದೇ ಗೆದ್ದವ್ರ ಹತ್ರ ಕೆಲಸ ತಗೋ ತಾಕತ್ತಿಲ್ಲ ಅಂದ್ರೆ ಏಕೆ ಜನರಿಗೆ ಓಟ್ ಹಾಕಿ ಅಂತ ಅನ್ನೋಕ್ ನಿಮ್ಗೇನ್ ಹಕ್ಕಿದೆ? ಪಟನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ನೀವು ಜೊತೆ ಬನ್ನಿ ಅಣ್ಣ. ಸರಿ, ನಡಿ. ಪಂಟ, ಅಡ್ಡದ ಹುಡುಗಿ ಜೊತೆಗೆ ಅಡ್ಡ ಹತ್ರ ಕರ್ಕೊಂಡ್ ಬಾ, ಸ್ವಲ್ಪ ಮಾತಾಡ್ಬೇಕು. ಏನ್ ಸಮಾಚಾರ? ಏನಿಲ್ಲ, ಬಾ ಹೇಳ್ತೀನಿ. ಸರಿ, ಬಂದೆ. ಹಿಂದೆ ಏನಾಗೋಯ್ತಣ್ಣ? ಈ ರಾಜಕೀಯ, ಈ ದಂಧೆ ನಮ್ಗೆ ಸಾಕು. ಒಟ್ಟಾಗಿ ಸರಿದಾರಿ ನಡೆಯೋಣ. ಇವರಿಬ್ರು ಮದುವೆ ಆಗಿ ಚೆನ್ನಾಗಿರ್ಲಿ. ಜನರ ನಿಷ್ಠಾವಂತರಿಗೆ ಬೆಂಬಲ ನೀಡೋಣ. ನಿಮ್ಗೇನಕ್ರೋ ಈ ಕಾಲುವೆ, ಈ ಕುಂಟೆ ಮುಚ್ಚೋ ಕೆಲಸ? ನೀವು ಮಾಡ್ತಾ ಇರೋ ಈ ಮಾಫಿಯಾದಿಂದ ಗ್ರೌಂಡ್ ವಾಟರ್ ಲೆವೆಲ್ ಎಷ್ಟು ಕುಗ್ಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ನೀವೆಲ್ಲ ಪರ್ಸೆಂಟೇಜ್ ಆಸೆಗೆ ನಮ್ ನಾಡಿನ ಕೃಷಿ ಭೂಮಿನ ಎಷ್ಟು ಹಾಳು ಮಾಡಿದ್ದೀರಾ ಅಂತ ನಿಮ್ಗೇನಾದ್ರೂ ಗೊತ್ತಾ? ಈಗಾಗ್ಲೇ 80% ಕೃಷಿ ಭೂಮಿ ಹಾಳಾಗಿದೆ. ಸರಿಯಾಗಿ ಮಳೆ ಬೆಳೆ ಇಲ್ಲ. ದಿನೇ ದಿನೇ ಟೆಂಪರೇಚರ್ ಜಾಸ್ತಿ. ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಕಟ್ಟಡಗಳು. ನಮ್ ಓಟ್ಗೆ ನೋಟ್ ಬೇಡ, ಓಟ್ಗೆ ನೋಟ್ ಕೊಡ್ಸೋದ್ ಬೇಡ. ನಾವು ನಮ್ ಕೆಲಸ ನೋಡ್ಕೋತೀವಿ. ನಮ್ಗೆ ಪಕ್ಷ ಬೇಡ, ಓನ್ಲಿ ಅಭಿವೃದ್ಧಿ ಮಾಡಿರೋ ವ್ಯಕ್ತಿಗೆ ಓಟ್ ಹಾಕಕ್ ಮಾತ್ರ ಟೈಮ್ ಯುಟಿಲೈಸ್ ಮಾಡ್ತೀವಿ. ಹಾಗಾದ್ರೆ ನಮ್ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ವಾ? ಇದೆ, ಅದು ಕಾರ್ಯರೂಪ ಆಗಬೇಕು. ವೈಟ್ ಅಂಡ್ ಸಿ. ಮನೆ ಮನೆಗೂ ಬಾವಿ ಇತ್ತು, ಬೀದಿ ಬೀದಿಗೂ ನಲ್ಲಿ ಇತ್ತು, ಊರೂರ್ಗೂ ಕೆರೆ ಇತ್ತು. ದಾಹಕ್ಕೆ ಎಲ್ಲೇ ಕೈ ಚಾಚಿದ್ರು ನದಿ ನೀರ್ ಸಿಗ್ತಾ ಇತ್ತು. ಎಣ ಉಳಕ್ಕೆ ಒಂದಡಿ ಭೂಮಿ ಆಗಿದ್ರು ನೀರ್ ಸಿಗ್ತಾ ಇತ್ತು. ಒಂದು ಜೀವ ಬೆಳಿಬೇಕಾದ್ರೆ ತಾಯಿ ಹಾಲ್ ಬೇಕು. ಭೂಮಿ ಮೇಲೆ ಎಲ್ಲಾ ಜೀವರಾಶಿಗಳು ಪ್ರಾಣ ಉಳಿಸ್ಕೋಬೇಕಾದ್ರೆ ನೀರು ಬೇಕೇ ಬೇಕು. ನಾವುಗಳು ಹೀಗೆ ಇದ್ರೆ ಮುಂದಿನ ಪೀಳಿಗೆಗೆ ಎಷ್ಟೇ ಕೋಟಿ ಹಣ ಕೊಟ್ರು ಒಂದು ಹನಿ ಕಣ್ಣೀರು ಸಿಗಲ್ಲ. ಜಾಗ್ರತ.